ಗುಡ್ ಮಾರ್ನಿಂಗ್ ಮಾಡೋದಕ್ಕೆ ಕಾಮಿಡಿ ಸೀನ್ ಆಗಿತ್ತು ಅಲ್ಲಿ. ಮೊಟ್ಟೆ ಬಾಸ್ ಹಾಯ್. ವ್ಯೂ ಪಾಯಿಂಟ್ ನೋಡಿದ್ಮೇಲೆ ಆಮೇಲೆ ನಿಮ್ಗೆ ಯಾವ್ದೋ ದೊಡ್ಡ ಬಂದಿದ್ದೀವಿ ಆ ಪಾರ್ಕಿಂಗ್ ಸ್ಪಾಟ್ ಇಂದ. ಬಟ್ ನೋಡಿ ಬಿಟ್ಬಿಟ್ಟು ಹೆವಿ ಕಾಟ ಅಂದ್ರೆ ನಂದೇ ಹೆವಿ ಕಾಟ ಕೊಟ್ಬಿಟ್ಟಿದ್ದೀನಿ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹರಿತಿದೆ ಅಲ್ಲಿ. ಆಲ್ಮೋಸ್ಟ್ 3 days ಅನ್ಸುತ್ತೆ. ನನಗೆ ಗೊತ್ತಿಲ್ಲದ ಒಂದ್ ಬಗ್ಗೆ ನಂಗೆ ಗೊತ್ತಾಯ್ತು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗುಡ್ ಮಾರ್ನಿಂಗ್. ನೆನ್ನೆ ನೈಟ್ ಬಂದ್ಬಿಟ್ಟು ಕಾಸರಗೋಡಲ್ಲಿ ಸ್ಟೇ ಆಗಿದ್ವಿ. ಸೊ ಇವತ್ತು ನಾವು ಕಾಸರಗೋಡು ಡಿಸ್ಟ್ರಿಕ್ಟ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದೀವಿ. ಸೊ ನಾನು ಫಸ್ಟ್ ಪ್ಲೇಸ್ ಹೋಗ್ತಿರೋದು ಬಂದ್ಬಿಟ್ಟು ರಾಣಿಪುರಂ. ಬರ್ತಾ ಒಂದ್ ವ್ಯೂ ಸಿಕ್ತು. ಸಖತ್ತಾಗಿತ್ತು ವ್ಯೂ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ನಾವ್ ಇಲ್ಲಿಗೆ ಬಂದ್ಬಿಟ್ಟು ಅಡಿಗೆ ಮಾಡೋದಕ್ಕೆ. ಸೊ ಕೊಕೊನಟ್ ಆಯಿಲ್ ಅಲ್ಲಿ ಮಾಡಿರೋದು ಏನು ತಿನ್ನಲ್ಲ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮ್ಯಾಗಿ ಮಾಡ್ಕೊಂತಾ ಇದೀವಿ. ಸೊ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ವಿ ಇದು ಮಾಡೋಣ ಅಂತ. ಅನ್ನನೂ ಇತ್ತು, ಅಲ್ಲ ಅಕ್ಕಿ ಇತ್ತು ಅನ್ನ ಮಾಡೋದಕ್ಕೆ. ಸೊ ಅದು ಬೇಡ ಅಂದ್ಬಿಟ್ಟು ಮ್ಯಾಗಿನೇ ಮಾಡ್ಕೊಂಡ್ಬಿಡೋಣ ನಾಷ್ಟಕ್ಕೆ ಅಂತ ಮ್ಯಾಗಿ ಮಾಡ್ತೀವಿ. ಸೊ ಇವಾಗ ಇನ್ನು ಪಿತೃಪಕ್ಷ ಮುಗ್ದಿತ್ತಲ್ವಾ, ಸೊ ಅದಕ್ಕೋಸ್ಕರ ಅದೇ ಎಲೆನೇ ಎತ್ಕೊಂಡೋಗಿ ಅದೇ ಕಾಮಿಡಿ ಸೀನ್ ಆಗಿತ್ತು ಅಲ್ಲಿ. ಸೊ ಅದ್ರಲ್ಲೇ ಹಾಕೊಂಡು ಹೆಂಗೋ ಚೆನ್ನಾಗಿ ತಿನ್ಕೊಂಡ್ವಿ. ಹೊಟ್ಟೆ ತುಂಬಾ ಅಂದ್ರೂ ಒಂದ್ ಸೈಡ್ಸ್ ಆಗೋಷ್ಟು ತಿನ್ಕೊಂಡ್ವಿ. ಸೊ ಇವಾಗ ಹೊರಡ್ತಿದೀವಿ ರಾಣಿಪುರಂಗೆ. ಬೇಗನೆ ಹೊರಡ್ಬೇಕಂತ ಎಷ್ಟ್ ಬೇಗ ಹೆದ್ರುನು ಆಲ್ರೆಡಿ ಬಿಸಿಲು ಟೈಮ್ಗೆ ಬಂದ್ವಿ. ಅಲ್ಲಿಗೆ ಹೋಗ್ಬೇಕು ಬಾ. ಇದು ಬಂದ್ಬಿಟ್ಟು ಟಿಕೆಟ್ ಕೌಂಟರ್. ಇಲ್ಲಿ ನಾವು ರಾಣಿಪುರಂಗೆ ಹೋಗ್ಬೇಕಂದ್ರೆ 1 ಪರ್ಸನ್ಗೆ 50 rupees ಆಗತ್ತೆ. ಸೊ ಇಲ್ಲಿ ಕ್ಯಾಮ್ರಾಗೂ ಚಾರ್ಜ್ ಆಗತ್ತೆ, ಮತ್ತೆ ರಿಫ್ರೆಶ್ಮೆಂಟ್ ಕೂಡ ಅಲ್ಲೇ ಇದೆ. ಡ್ರೋನ್ ಅಲೋ ಇಲ್ಲ, ಮತ್ತೆ ಪ್ಲಾಸ್ಟಿಕ್ ಎಲ್ಲ ಅಲೋ ಇಲ್ಲ ಈ ಫಾರೆಸ್ಟ್ ಒಳಗಡೆ. ಸೊ ಇದು ಬಂದ್ಬಿಟ್ಟು 5 kilometers ಟ್ರೆಕ್ಕಿಂಗ್ ಆಗಿರುತ್ತೆ. ನಿಜವಾಗೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಚೆ ಕಡೆ ಬಿಸಿಲು, ಬಟ್ ಇದ್ರ ಒಳಗಡೆ ಎಂಟ್ರಿ ಆದ್ಮೇಲೆ ಬಿಸಿಲೇ ಇಲ್ಲ. ನಿಜವಾಗೂ ತುಂಬಾ ಚೆನ್ನಾಗಿತ್ತು. ಈ ಮರಗಳ ಮಧ್ಯೆ ಹೋಗೋದು ನಿಜವಾಗೂ ನಮ್ಗೆ ಇದು ಸೆಕೆಂಡ್ ಟ್ರೆಕ್ಕಿಂಗ್, ಬಟ್ ದಿಸ್ ವಾಸ್ ಗುಡ್ ಅಂತ ಅನಿಸ್ತು. ಮೊಟ್ಟೆ ಬಾಸ್ ಹಾಯ್. ಈ ಫಾರೆಸ್ಟ್ ಬಂದ್ಬಿಟ್ಟು ಸೋಲೋ ಫಾರೆಸ್ಟ್. ಅದ್ರೊಳಗಡೆ ನಾವು ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ಸೊ ನಿಮ್ಗೆ ಫಸ್ಟ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಯಾವಾಗ ಅಂದ್ರೆ 1.7 kilometers ಆದ್ಮೇಲೆ. ನಿಜವಾಗ್ಲೂ ಸಖತ್ತಾಗಿತ್ತು ವ್ಯೂ ಪಾಯಿಂಟ್ ಮಾತ್ರ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ದಿಸ್ ವಾಸ್ ದ ಫಸ್ಟ್ ವ್ಯೂ ಪಾಯಿಂಟ್. ಫಸ್ಟ್ ವ್ಯೂ ಪಾಯಿಂಟ್ ನೋಡಿದ್ಮೇಲೆ ಆಮೇಲೆ ನಿಮ್ಗೆ ಯಾವ್ದೋ ದೊಡ್ಡ ಮರ ಎಲ್ಲ ಕಾಣಿಸಲ್ಲ. ಆಮೇಲೆ ಬಿಸಿಲಲ್ಲೇ ನಡ್ಕೊಂಡು ಹೋಗ್ಬೇಕು. ಸೊ ನಾನು ಕಿರಿಂಜಲ್ ಪೀಕ್ಗೆ ಹೋದಾಗ ಅಲ್ಲಿ ಮಳೆ ಬಂದಿದ್ದರಿಂದ ನಾನು ಸೇಫ್ ಆಗಿದೆ. ಸೊ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಮಳೆನೇ ಇಲ್ಲ. ಸೊ ಬಿಸಿಲಲ್ಲೇ ಫುಲ್ಲು ನಡ್ಕೊಂಡು ಹೋದ್ವಿ. ನಿಜ ನೋಡಿ ಅಲ್ಲಿವರೆಗೂ ಹೋಗ್ಬೇಕು, ಇನ್ನೂ ಅಷ್ಟು ದೂರ ಇದೆ. ಆ ಟಾಪ್ ಒಳಗಡೆ ಎಲ್ಲಾರು ಹೋಗ್ತಿದ್ದಾರೆ, ಬಟ್ ನಾವು ಹೋಗ್ಲೇಬೇಕು. ಇದು 5 kilometers ಅಷ್ಟೇ, ಬಟ್ ಆದ್ರೂನು ಬಿಸಿಲಲ್ಲಿ ಸ್ವಲ್ಪ ಏನೋ ದೊಡ್ಡ ಸಾಧನೆ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಸೊ ದಿಸ್ ಇಸ್ ಅ ಫೈನಲ್ ವ್ಯೂ ಅಂತ ಹೇಳ್ಬೋದು. ನಿಜವಾಗ್ಲೂ ಸಖತ್ತಾಗಿದೆ ನೋಡಿ. ಅಲ್ಲಿ ನಾವು ಪಾರ್ಕಿಂಗ್ ಮಾಡಿರೋದೆಲ್ಲ ಕಾಣಿಸುತ್ತೆ. ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಆ ಪಾರ್ಕಿಂಗ್ ಸ್ಪಾಟ್ ಇಂದ. ಬಟ್ ನೋಡಕ್ಕೆ ತುಂಬಾ ಖುಷಿ ಅನ್ಸುತ್ತಲ್ಲ, ಅಷ್ಟು ದೂರ ಬಂದಿದ್ದೀವಿ ಅಂತ. ಬಟ್ ಕೇಳಿಸ್ಕೊಳಕ್ಕೆ ತುಂಬಾ ಚಿಕ್ಕದ ಅನ್ಸುತ್ತೆ, ಬಟ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡೋದು ಬಂದ್ಬಿಟ್ಟು ತುಂಬಾನೇ ಸಖತ್ತಾಗಿರುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಹೋಗ್ತಿರೋದು ಬಂದ್ಬಿಟ್ಟು ತಲಕಾವೇರಿಗೆ. ನಮ್ ಕಾವೇರಿ ತಾಯಿ ಹುಡ್ತಾ ಇರೋದೇ ಅಲ್ಲಿ. ಸೊ ಅದಕ್ಕೆ ಆ ಪ್ಲೇಸ್ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಇಲ್ಲೆಲ್ಲ ಆಲ್ಮೋಸ್ಟ್ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಎಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಹೋಗಿರೋದು. ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆಲ್ಲ ಹೋಗಿರೋದು, ಅವಾಗೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವಾಗ ನೋಡುವ ಎಲ್ಲ ಗ್ಯಾಪ್ನ ಇಟ್ಕೊಳ್ವ ಎಲ್ಲೆಲ್ಲಿ ಹೋಗಿದ್ದೀನಿ ಅಂತ. ಸೊ ಬನ್ನಿ, ನಿಮ್ಗೆ ಇದೇ ತರ ಇನ್ನೂ ವಿಡಿಯೋಸ್ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ. ಯಾವ ಪ್ಲೇಸ್ ಅಂತ ಆದ್ರೂ ತಿಳಿಸಿ, ನಾನು ಅಲ್ಲಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಹೇಳ್ತೀನಿ ಯಾವ ತರ ಇತ್ತು ಅಂತ. ಸೊ ಇವಾಗ ಬಂದ್ವಿ. ಇವಾಗ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಮಾಡ್ಬೇಕು. ಇವಾಗ ಪಾರ್ಕಿಂಗ್ ಇಂದ ಆಲ್ಮೋಸ್ಟ್ 500 meters 600 meters ವಾಕ್ ಮಾಡ್ತಾ ಹೋಗ್ಬೇಕು. ಇದೆಲ್ಲ ಇವಾಗ ಆಗಿರೋದಂತೆ, ನನಗೂ ಗೊತ್ತಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಪಾರ್ಕಿಂಗ್ ಎಲ್ಲ ಮಾಡಿರೋದಂತೆ. ಸೊ ಪಾರ್ಕ್ ಮಾಡಿ ಹೋಗುವ ಬನ್ನಿ. ಬಂದ್ಬಿಟ್ಟು ತಲಕಾವೇರಿಗೆ ಬನ್ನಿ. ಕಾರಲ್ಲಿ ಸ್ಲಿಪ್ಪರ್ಸ್ ಬಿಟ್ಟು ನಡ್ಕೊಂಡು ಹೋದ್ವಿ ಟೆಂಪಲ್ ವರ್ಗು. ನೀವೇನಾದ್ರು ಸ್ಲಿಪ್ಪರ್ಸ್ ಹಾಕೊಂಡ್ ಬರ್ತೀರಂದ್ರೂ ಹಾಕೋ ಬರ್ಬೋದು. ಸ್ಲಿಪ್ಪರ್ ಸ್ಟ್ಯಾಂಡ್ ಅವೈಲೇಬಲ್ ಇದೆ ಅಲ್ಲಿ. ಸೊ ನೀವು ಬಿಡ್ಬೋದು, ಬಟ್ ರಶ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾವು ಕಾರಲ್ಲೇ ಬಿಟ್ಬಿಟ್ಟು ಬಂದ್ವಿ. ಮತ್ತೆ ಇಲ್ಲಿ ಡ್ರೆಸ್ ಕೋಡ್ಸ್ ಇದೆ, ಪ್ಲೀಸ್ ಮೈಂಟೈನ್ ಮಾಡಿ ಆಯ್ತಾ. ಟ್ರೆಡಿಷನಲ್ ಮತ್ತೆ ಜೀನ್ಸ್ ಅಲೋ ಇದೆ, ಬಟ್ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಹಾಕ್ಬೇಡಿ, ಟ್ರೆಡಿಷನಲ್ ಪ್ಲೀಸ್. ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿ ಸ್ನಾನ ಮಾಡ್ಬೋದು. ಸ್ನಾನ ಅಂತ ಅಂದ್ರೆ 3 ಸತಿ ಮುಳುಗಿ ಎದ್ದೊಳೋ ತರ. ಸೋಪ್ ಎಲ್ಲ ಯೂಸ್ ಮಾಡಬಾರ್ದು. ಮತ್ತೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಕೂಡ ಅವೈಲೇಬಲ್ ಇದೆ. ತುಂಬಾನೇ ಸುಂದರವಾಗಿದೆ ಅಂತ, ತುಂಬಾ ಕೂಲ್ ಆಗಿದೆ ಅಂತ ಹೇಳ್ಬೋದು. ಟೆಂಪಲ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ತಲಕಾವೇರಿಯಲ್ಲಿ ದರ್ಶನ ಮುಗಿಸಿ ನಾವ್ ಇವಾಗ ಭಾಗಮಂಗ್ಲಾಗೆ ಹೋಗ್ತಾ ಇದೀವಿ. ನಾನಂತೂ ಹೆವಿ ತಲೆ ತಿನ್ಬಿಟ್ಟಿದ್ದೀನಿ ಯಶಸ್ಗೆ ಯಾವ ಪ್ಲೇಸ್ ಏನು ಅಂತ. ಮತ್ತೆ ಲಾಗ್ ಮಾಡ್ಬೇಕಾದಾಗ ಯಾರು ಮಾತಾಡ್ಬಿಡಿ ಅಂತ. ಸೊ ಅವ್ರಂತೂ ಫುಲ್ ಬೈಕೊಂಡಿರ್ತಾರೆ ನನ್ನ ಮೇಲೆ. ಸೊ ಅದು ಬಿಟ್ಬಿಟ್ಟು ಹೆವಿ ಕಾಟ ಅಂದ್ರೆ ನಂದೇ ಹೆವಿ ಕಾಟ ಕೊಟ್ಬಿಟ್ಟಿದ್ದೀನಿ. ಸೊ ಇವಾಗ ಬಂದ್ವಿ ನಾವು ಭಾಗಮಂಡಲದಲ್ಲಿರುವಂತ ಟೆಂಪಲ್ಗೆ. ಮಳೆ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಈ ಟೆಂಪಲ್ ಮುಚ್ಚೋಗಿರುತ್ತೆ, ನಿಮ್ಗೂ ಗೊತ್ತಿರುತ್ತೆ ಅನ್ಸುತ್ತೆ ನ್ಯೂಸ್ ನೋಡ್ತಿದ್ರೆ. ಸೊ ನಾನು ಹೇಳಿದ್ನಲ್ವಾ ಓದ್ ವಿಡಿಯೋದಲ್ಲಿ ಈ ತರ ಎಂತಕ್ಕೆ ಕಲ್ಲಿಟ್ಟಿರ್ತಾರಂತ, ಯಾರು ಕಮೆಂಟ್ ತಿಳಿಸಿಲ್ಲ ಇದ್ರ ಬಗ್ಗೆ. ಸೊ ಹೇಳಿ ಎಂತಕ್ಕೆ ಈ ತರ ಕಲ್ಲುಗಳನ್ನ ದೇವಸ್ಥಾನ
ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಅಂತ. ಸೊ ತುಂಬಾನೇ ಚೆನ್ನಾಗಿತ್ತು ಟೆಂಪಲ್, ತುಂಬಾನೇ ಸಖತ್ತಾಗಿತ್ತು. ಸೊ ನಮ್ ಕಾವೇರಿ ನೀರ್ ನೋಡಿ ಎಷ್ಟು ಚೆನ್ನಾಗಿ ಹರಿತಿದೆ ಅಲ್ವಾ, ತುಂಬಾನೇ ಚೆನ್ನಾಗಿದೆ, ತುಂಬಾ ಹರಿಯೋ ನೀರು ಇದು. ಸೊ ಚೆನ್ನಾಗಿದೆ. ಸೊ ಇವಾಗ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ಸೊ ಇಷ್ಟು ದಿನ ಆಲ್ಮೋಸ್ಟ್ 3 days ಅನ್ಸುತ್ತೆ ನನ್ನ ಟ್ರಿಪ್ನ ಸಖತ್ತಾಗಿ ಎಂಜಾಯ್ ಮಾಡಿದೆ ನಾನು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. 2 videos ನಾನು ಅಲ್ಲಿ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, 2 videos ಲಿಂಕ್ ಕೂಡ. ಸೊ ನೀವು ವಾಚ್ ಮಾಡಿ. ಸೊ ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಿದೀವಿ. ನನಗೆ ಈ ಟ್ರಾವೆಲಿಂಗ್ ಅಲ್ಲಿ ನನಗೆ ಗೊತ್ತಿಲ್ಲದ ಒಂದು ಬಗ್ಗೆ ನಂಗೆ ಗೊತ್ತಾಯ್ತು. ಏನಂತ ಅಂದ್ರೆ ನನಗೆ ಇಷ್ಟೊಂದು ಸಾಂಗ್ಸ್ ಗೊತ್ತಿದೆ ಅಂತಾನೆ ಗೊತ್ತಿರ್ಲಿಲ್ಲ. ನಿಜವಾಗ್ಲೂ ಸಾಂಗ್ಸ್ ಎಲ್ಲ ನಾವೇ ಆಡ್ತಿದ್ವಿ, ಸಾಂಗ್ಸ್ ಪ್ಲೇ ಆಗ್ತಿತ್ತು, ನಾವೇ ಆಡ್ಕೊಂಡ್ ಕೂತಿದ್ವಿ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಟ್ರಾವೆಲಿಂಗ್, ಅಂತೂ ಬೋರ್ ಆಗಿಲ್ಲ ಅಂತ ಅನಿಸ್ತು. ಈಗ ಮನೆ ಬಂತು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.